ವೆಲ್ಕಮ್ ಟು ಮೈ ಚಾನಲ್ ಕಲಾ ಸಂಯುಕ್ತ. ಸೊ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ವಿಡಿಯೋದಲ್ಲಿ ಅಂತಂದರೆ, ಗಾರ್ನಿಯರ್ ಅವರು ಬ್ಲ್ಯಾಕ್ ನ್ಯಾಚುರಲ್ಸ್ದು ಹೇರ್ ಕಲರ್ ಟ್ರೈ ಮಾಡೋಣ ಅಂತ. ಸೊ ನಾನು ಇವತ್ತು ಬರ್ಗಂಡಿ ಕಲರ್ ತೊಗೊಂಡಿದ್ದೀನಿ. ಬಂದುಬಿಟ್ಟು 3.16 ಬರ್ಗಂಡಿ. ಆ್ಯಂಡ್ ಇದನ್ನು ಹೇಗೆ ಯೂಸ್ ಮಾಡ್ತೀವಿ ಆ್ಯಂಡ್ ರಿವ್ಯೂ ಏನು ಅಂತ ಇವತ್ತು ಕೊಡೋದಕ್ಕೋಸ್ಕರ ವಿಡಿಯೋ ಮಾಡಿಬಿಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ಬಂದ್ಬಿಟ್ಟು ಒಂದು ಕಲರೆಂಟ್ ಆ್ಯಂಡ್ ಇನ್ನೊಂದು ಡೆವಲಪರ್ ಇರುತ್ತೆ. ಸೊ ಆ್ಯಂಡ್ ಅನದರ್ ಮೀನ್ಸ್ ಇನ್ಸ್ಟ್ರಕ್ಷನ್ ಲಿಫ್ಲೆಟ್. ಸೊ ಇದನ್ನು ಡೈರೆಕ್ಷನ್ಗೋಸ್ಕರ ಯೂಸ್ ಮಾಡ್ಕೋಬಹುದು, ಯಾವ ರೀತಿ ಯೂಸ್ ಮಾಡಬೇಕು ಅಂತ ಅದರಲ್ಲಿ ಇರುತ್ತೆ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾವು ಇವಾಗ ಇದನ್ನು ಒಂದು ಬೌಲ್ಗೆ ಹಾಕೋಣ. ಈ ಡೆವಲಪರನ್ನು ಹಾಕಬೇಕು. ಇವಾಗ ಇದನ್ನು ಏನು ಮಾಡಬೇಕಂತ ಅಂದರೆ, ಇದೆರಡನ್ನು ಹಾಕಾದ್ಮೇಲೆ ಬೌಲ್ಗೆ ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಹೇಗೆ ಮಿಕ್ಸ್ ಮಾಡಬೇಕಂತ ಅಂದರೆ, ಕಲರ್ ಚೇಂಜ್ ಆಗೋ ತನಕ, ಅದು ಬರ್ಗಂಡಿ ಕಲರ್ಗೆ ಕನ್ವರ್ಟ್ ಆಗುತ್ತೆ ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡಬೇಕು. ನಿಯರ್ಲಿ 4 to 5 ಮಿನಿಟ್ಸ್ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬಂದರೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಸೊ ದಿಸ್ ಈಸ್ ರೆಡಿ. ಈಗ ನಾವು ಇದನ್ನು ಹೇರ್ಗೆ ಅಪ್ಲೈ ಮಾಡೋಣ. ಸೊ ಅದಕ್ಕೋಸ್ಕರ ಕೂದಲನ್ನು 2 ಪಾರ್ಟಿಷನ್ ಮಾಡ್ಕೊಳ್ಳಿ. ನಾನು ಬರೀ ಹೇರ್ ಲೆಂತ್ಗಷ್ಟೇ ಕಲರ್ನ ಅಪ್ಲೈ ಮಾಡ್ತೀನಿ, ಜಸ್ಟ್ ಇಷ್ಟೇ. ಬಿಕಾಸ್ ನಾನು ಫಸ್ಟ್ ಟೈಮ್ ಅಪ್ಲೈ ಮಾಡೋದ್ರಿಂದಾಗಿ ನನಗೆ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಬರೀ ಲೆಂತ್ಗಷ್ಟೇ ಅಪ್ಲೈ ಮಾಡ್ತೀನಿ. ನನ್ನ ಹತ್ರ ಯಾವುದೂ ಗ್ಲೌಸ್ ಇರಲಿಲ್ಲ. ಸೊ ಅದಕ್ಕೆ ನಾನೊಂದು ನಾರ್ಮಲ್ ಕವರ್ ಬರುತ್ತಲ್ಲ, ಪ್ಲಾಸ್ಟಿಕ್ ಕವರ್ನ, ಅದನ್ನು ರ್ಯಾಪ್ ಮಾಡಿದ್ದೀನಿ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು. ಸೊ ನಿಮ್ಮ ಹತ್ರ ಗ್ಲೌಸ್ ಇದ್ದರೆ ಗ್ಲೌಸ್ನ ಯೂಸ್ ಮಾಡಿ. ನನ್ನ ಹತ್ರ ಗ್ಲೌಸ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಪ್ಲಾಸ್ಟಿಕ್ ಕವರ್ನ ರ್ಯಾಪ್ ಮಾಡಿದ್ದೀನಿ. ಇವಾಗ ಚಿಕ್ಕ ಚಿಕ್ಕ ಸೆಕ್ಷನ್ ತಗೊಂಡು ಹೇರ್ಗೆ ಅಪ್ಲೈ ಮಾಡ್ತಾ ಬರಬೇಕು. ನಾನು ಬರೀ ಇಷ್ಟೇ ಹೇರ್ ಲೆಂತ್ಗೆ ಮಾತ್ರ ಕಲರ್ನ ಅಪ್ಲೈ ಮಾಡಿದ್ದೀನಿ. ಸೊ ಇವಾಗ ಮೇಲ್ಗಡೆ ಟೈಮ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸೆಕ್ಷನ್ಗೆ ಕಲರ್ನ ಅಪ್ಲೈ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಗ್ಲೌಸ್ ಹಾಕ್ಕೊಂಡು ಆದಷ್ಟು ಕಲರ್ ಮಾಡಿ. ಬಿಕಾಸ್ ನೋಡಿ ನನ್ನ ಕೈ ಈ ಥರ ಆಗಿದೆ. ಸೊ ನಂದು ಲೆಫ್ಟ್ ಸೈಡ್ ಪೋರ್ಷನ್ಗೆ ಸ್ವಲ್ಪ ನಾನು ಕಂಟೆಂಟ್ಸ್ ಕಡಿಮೆ ಹಚ್ಚಿದ್ದೆ, ಅದಕ್ಕೆ ತಿರ್ಗಾ ಅದನ್ನು ಓಪನ್ ಮಾಡಿಬಿಟ್ಟು ಇವಾಗ ಅದಕ್ಕೆ ಮಿಕ್ಕಿರೋ ಅಂಥ ಕಂಟೆಂಟ್ಸ್ನ ಮತ್ತೆ ಹಚ್ತಾ ಇದ್ದೀನಿ. ನೀವು ಅಷ್ಟೇ ಬರೀ ಲೆಂತ್ಗೆ ಹಾಕಿದರೆ ಮೇಲ್ಗಡೆ ಸ್ವಲ್ಪ ಕಲರಿಂಗ್ ಕೊಡಿ, ಚೆನ್ನಾಗಿರುತ್ತೆ. ಸೊ ಸನ್ಲೈಟ್ ಬಿದ್ದಾಗ, ಸನ್ಶೈನ್ ಬಿದ್ದಾಗ ಅದು ನಿಮ್ಮ ಕೂದಲು ಇನ್ನೂ ಚೆನ್ನಾಗಿ ಕಾಣುತ್ತೆ.
ಸೊ ಫೈನಲಿ ಕಲರಿಂಗ್ ಕಂಪ್ಲೀಟ್ ಆಗಿದೆ. ಸೊ ಫ್ರೆಂಡ್ಸ್, ಐ ಆಮ್ ಬ್ಯಾಕ್. ನೋಡಿ, ನನ್ನ ಕೈಗೆ ಗ್ಲೌಸ್ ಹಾಕಿಲ್ಲದೆ ಇರೋದ್ರಿಂದ ಕೈಯೆಲ್ಲ ಕಲರ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ನೀವು ಗ್ಲೌಸ್ ಹಾಕಿಬಿಟ್ಟು ಕಲರಿಂಗ್ ಮಾಡಿ. ಆಮೇಲೆ ನಿಮ್ಮ ಬಟ್ಟೆನ ಯಾವುದಾದ್ರೂ ಹಳೆ ಬಟ್ಟೆ ಇದ್ದರೆ, ವೇಸ್ಟ್ ಕ್ಲಾತ್ಸ್ ಇದ್ದರೆ ಅದನ್ನು ಯೂಸ್ ಮಾಡಿಬಿಟ್ಟು ಅದನ್ನು ಹಾಕ್ಕೊಂಡ್ಬಿಟ್ಟು ಕಲರಿಂಗ್ ಮಾಡಿ, ಇಲ್ಲಾಂದರೆ ಬಟ್ಟೆ ಎಲ್ಲ ಖಾಲಿ ಆಗುತ್ತೆ. ನಾನು ನಿಮಗೆ 20 ಮಿನಿಟ್ಸ್ ಬಿಟ್ಟು ಸಿಗ್ತೀನಿ. 2000 years later. ನೋಡಿ ಫ್ರೆಂಡ್ಸ್, ಏನಾಗಿದೆ ಅಂತ ಅಂದರೆ ಕಲರಿಂಗ್ ಆಗಿದೆ, ಕೂದಲು ಕನ್ವರ್ಟ್ ಆಗಿದೆ ಕಲರು ಬ್ಲ್ಯಾಕ್ ಟು ಬರ್ಗಿಂಡಿ. ಸೊ ನೀವು ನೋಡಿ, ನಾನು ಸನ್ಶೈನ್ಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ಜಾಸ್ತಿ ಬಿಸಿಲಿಲ್ಲ ಇವತ್ತು, ಆದರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಕಲರಿಂಗ್ ಹೇಗಾಗಿದೆ ಅಂತ. ಓಕೆ, ನನಗೆ ಇಷ್ಟ ಆಯಿತು. ನಾನು ಇನ್ನೊಮ್ಮೆ ಟ್ರೈ ಮಾಡಿ, ನೀವೆಲ್ಲ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮತ್ತೊಂದು ವಿಡಿಯೋದ ಮೂಲಕ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.